ಎಲಿವೇಟರ್ ಹತ್ತಿದ್ರೆ ಯಾರೋ ಇಲ್ಲಿ ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅಂತ ಹಿಡ್ದಿದ್ ಕೈನ ಬಿಡ್ಲೇ ಇಲ್ಲ. ಇದನ್ನ ನೋಡ್ತಾ ನನಗೊಂದು ಹಾಡ್ ನೆನಪಾಯ್ತು. ಇದೇ ಪ್ರೀತಿ ಇದೇ ರೀತಿ ಇರಲಿ ಎಂದು. ಕುದುರೆ ಓಡಿ ಬಂದಿತ್ತ. ಸ್ವಲ್ಪ ಖರಾಬಾಗಿ ಹಾಡು ಹೇಳ್ತೀನಿ, ಆದ್ರೂ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಕಾಲೇಜ್ ಬರೋಣ ಅಂತ ವ್ಯಾನ್ ಹತ್ತಿ ವ್ಯಾನ್ ಅಲ್ಲಿ ಬರ್ಬೇಕಾದ್ರೆ ವ್ಯಾನ್ಗೆ ವ್ಯಾನ್ ಅಡ್ಡ ಬಂದ್ಬಿಡ್ತು. ಇದು ಭಾರತಿ ಕಾಲೇಜ್ ವ್ಯಾನ್ ಕಾಂಪಿಟೇಷನ್ ಅಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿಂದ ಕಾಲೇಜ್ ಬಂದು ಕಾಲೇಜಲ್ಲಿ ಪಾಠ ಎಲ್ಲ ಕೇಳಿ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬಲ್ಬಲ್ ಮಾತಾಡಕ್ಕಿಲ್ವಾ. ನಮ್ ವಿಶ್ವಾಸಕ್ಕೆ ರೇಗ್ಸಿದ್ರು ಏನು ರಿಯಾಕ್ಷನ್ ಕೊಡ್ಲಿಲ್ಲ. ಫೋನ್ ನೋಡ್ಕೊಂಡು ಹೋಗ್ತಿದ್ದ. ಇಲ್ಲಿ ಕಾಲೇಜ್ ಬೇಗ ಆದ್ರೂ ಬಿಡ್ಲಿ ಲೇಟ್ ಆಗಾದ್ರೂ ಬಿಡ್ಲಿ, ನಮ್ ಕ್ಲಾಸ್ ಅವರು ಸ್ವಲ್ಪ ಎಕ್ಸ್ಟ್ರಾ ಟ್ಯೂಷನ್ ಕೇಳ್ಕೊಂತ ಇರ್ತಾರೆ. ಅದೇ ರೀತಿ ಇವತ್ತು ಟ್ಯೂಷನ್ ಕೇಳ್ತಾ ಇದ್ರು ಪಾಪ. ಆಂಟಿ ನಮಸ್ಕಾರ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಆಂಟಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಇಲ್ಲಿ ಶಾಮಿನಿ ಮತ್ತೆ ನಶ್ರ ನಿಂತಿದ್ರು ಅಂತ ಅವ್ರ ಹತ್ರ ಬಂದ್ರೆ ನಶ್ರ ಗಾಬ್ರಿನೇ ಆಗ್ಬಿಟ್ರು. ಆದ್ರೂ ನನ್ ನೋಡಿ ಶಾಕ್ ಆಗ್ಬಿಟ್ರಲ್ಲ. ಯಪ್ಪ ತಿರ್ಗೋ ನಮ್ ದೇವ್ರ ನೀನು. ಮನೆಗೆ ಹೋಗಕ್ ಬಸ್ ಹತ್ತಿದ್ರೆ ಸೀಟ್ ಸಿಕ್ತು. ಸನ್ನು ಕಿಸ್ ಕೊಡ್ತಾ ಇದೆ ಅಂದ್ರೆ ಸನ್ನು ಸರ್ಸರಿಯಾಗಿ ಸ್ಲ್ಯಾಪೇ ಮಾಡ್ತಾ ಇತ್ತು. ಮನೆಗ್ ಬಂದು ನಮ್ಮ ಅಮ್ಮಂಗ್ ರೇಗ್ಸೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ನಮ್ಮಮ್ಮ ಕ್ಯಾರೆ ಬುಲಾರೆ ಅನ್ಲಿಲ್ಲ. ಆಂಟೆ ಸುಭಾಷ್ ಬಂದ. ಸುಭಾಷು ಏನು ಮಾತಾಡ್ಲಿಲ್ಲ ಅಂತ ನಾನು ಮೌನವಾಗಿ ಮನೆಯೊಳಗೆ ಹೋದೆ. ಸದ್ಯಕ್ಕೆ ಇವತ್ತಿಗಿಷ್ಟೇ.